ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಷು ಬ್ಲಾಗ್ಸ್ ಕನ್ನಡ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಪೂಜೆ ಎಲ್ಲ ಆಗಿದೆ. ಇವತ್ತು ಡೇ ಫುಲ್ಲು ಯಾವ ರೀತಿ ಹಬ್ಬ ಮಾಡಿದ್ವಿ, ಮತ್ತು ಚಿನ್ನಮ್ಮ ಇನ್ನೂ ಮಲಗಿದ್ದಾಳೆ, ಅವಳ ಕೈಯಲ್ಲಿ ಹೇಳ್ಬೇರಿಸ್ಬೇಕು, ಯಾವ ರೀತಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನು ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ. செந்தமிழில் திருப்புகழ் பாடி நின்றால் மனம் மிஞ்சிடும் இன்பம் விளையுதையா சிறை. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ಟಿಫನ್ ಪ್ರಿಪೇರ್ ಮಾಡೋದಕ್ಕೆ ಅಂತ ಬಂದೆ. ಮೊದಲಿಗೆ ನಾನು ಚಿಕ್ಕುಗೆ ಟಿಫನ್ ಪ್ರಿಪೇರ್ ಮಾಡ್ತೀನಿ. ಅವಳಿಗೆ ಇವತ್ತು ನಾನು ಕ್ಯಾರೆಟ್ ಬೇಯಿಸ್ತಾ ಇದ್ದೀನಿ. ಇವತ್ತು ಬರೀ ಕ್ಯಾರೆಟ್ ತಿನ್ಸೋಣ ಅಂತ ಹೇಳಿ. ನಾರ್ಮಲಾಗಿ ಡೈಲಿ ಒಂದೊಂದು ಥರ ನಾನು ಮಾರ್ನಿಂಗ್ ತಿನ್ನಿಸ್ತೀನಿ ಅವಳಿಗೆ. ಇವತ್ತು ಕ್ಯಾರೆಟ್ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ನಾನು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟಿಫನ್ಗೆ. ಸೊ ಪಲಾವ್ಗೆ ಬೇಕಾಗಿರೋ ತರಕಾರಿಗಳನ್ನೆಲ್ಲ ಈಗಲೇ ಕಟ್ ಮಾಡ್ಕೊಳ್ತೀನಿ. ಬೆಳಗ್ಗೆ ಪೂಜೆಗೆ ನಾವು ನೈವೇದ್ಯಕ್ಕೆ ಅಮ್ಮ ಸ್ವಲ್ಪ ಸಿಹಿ ಪೊಂಗಲ್ ಮಾಡಿದರು, ಪೂಜೆಗೆ ಎಷ್ಟು ಬೇಕೋ ಅಷ್ಟು, ಯಾಕಂದರೆ ಜಾಸ್ತಿ ಯಾರು ಮನೇಲಿ ತಿನ್ನೋಲ್ಲ ಅಂತ ಹೇಳಿ. ಜೊತೆಗೆ ಕಡಲೆಕಾಯಿ ಮತ್ತು ಅವರೆಕಾಯಿ ಗೆಣಸೆಲ್ಲ ಬೇಯಿಸಿದ್ರು, ಹಾಗಾಗಿ ಅದನ್ನೆಲ್ಲ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿದ್ದೀನಿ. ಈಗ ನೋಡಿ, ಈ ಕ್ಯಾರೆಟ್ಗೆ ನಾನು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು 2-3 ಕಾಳು ಮೆಣಸು, ಒಂದು 1/4 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಇದನ್ನು ಮಸ್ತ್ಬಿಟ್ಟು ನೋಡಿ, ಚೆನ್ನಾಗಿ ಮಸಿಬೇಕು. ಇದು ಬೆಂದ ಮೇಲೆ ಮಸ್ತ್ಬಿಟ್ಟು ತಿನ್ಸಿದ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ ಅವಳು. ಈಗ ನಾನು ಪಲಾವ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ 1-2 ಸ್ಪೂನಷ್ಟು ತೆಂಗಿನಕಾಯಿ, ಮತ್ತು ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು ಸ್ವಲ್ಪ ಪುದೀನ, ಒಂದು 5-6 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, 1-2 ಇಂಚಷ್ಟು ಶುಂಠಿ, ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ, 1-2 ಇಂಚಷ್ಟು ಚಕ್ಕೆ, ಒಂದು 5-6 ಲವಂಗ, ಇಷ್ಟನ್ನು ಹಾಕ್ಕೊಂಡು ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ನಾನು ಒಂದು ಕುಕ್ಕರ್ಗೆ ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ ಅಂತ ಹೇಳಿದ್ರೆ ನಾರ್ಮಲಾಗಿ ಸ್ಪೈಸಸಲ್ಲೆಲ್ಲ ಇರುತ್ತಲ್ಲ, ಅದಲ್ಲ. ಇದನ್ನು ಬಿರಿಯಾನಿ ಎಲೆ ಅಂತ ಹೇಳ್ತಾರೆ. ಈ ಮಲೆನಾಡು ಸೈಡು, ತಮಿಳ್ನಾಡು ಸೈಡೆಲ್ಲ ಬೆಳೀತಾರೆ ಇದನ್ನು. ಸೊ ನಾವು ಪಾಟಲ್ಲಿ ಹಾಕ್ಕೊಂಡಿದ್ದೀವಿ. ಒಂದಿನ ತೋರಿಸ್ತೀನಿ ನಾನು ನಿಮಗೆ ಆ ಗಿಡನ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು 1-2 ಎಲೆ ಹಾಕ್ಕೊಂಡ್ರೆ ಸಾಕು, ಫುಲ್ಲು ಬಿರಿಯಾನಿ ಅರೋಮಾ ಬರುತ್ತೆ ಎಣ್ಣೆಯಲ್ಲಿ ಫ್ರೈ ಆದ ತಕ್ಷಣ. ಇದಕ್ಕೆ ನಾನು ಆನಿಯನ್ ಹಾಕ್ಕೊಂಡು ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ರುಬ್ಬಿರೋವಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನಮ್ಮ ಚಿನ್ನಮ್ಮ ತುಂಬಾ ಆಲ್ರೆಡಿ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಅಮ್ಮ ಎಳ್ಬೀರೋಕ್ಕೆ ಹೋಗೋಣ ಬಾ ಬಾ ಅಂತ. ನಾನು ಟಿಫನ್ ಮಾಡೋಕ್ಕೆ ಕೂಡ ಬಿಡ್ತಾಯಿಲ್ಲ ಅವಳು. ಇವಾಗ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋಂಥ ತರಕಾರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇವತ್ತು ಬಂದುಬಿಟ್ಟು ಬೀನ್ಸು, ಗೆಡ್ಡೆಕೋಸು ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇವಾಗ ಹಾಕ್ಕೊಂಡಿದ್ದೀನಿ. ನಾನು 1.5 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ 3 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಹಾಕ್ಕೊಂಡ್ರೆ ಟೊಮೊಟೊ ಎಲ್ಲ ಫುಲ್ಲು ಮ್ಯಾಶ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇವಾಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು 1.5 ಲೋಟ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಅಕ್ಕಿನೂ ಕೂಡ ಆ್ಯಡ್ ಮಾಡಿಕೊಂಡೆ. ಇವಾಗ ಸ್ವಲ್ಪ ಉಪ್ಪು ನೋಡಿ ಕಮ್ಮಿ ಆಗಿದರೆ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಬೋದು. ಈಗ ನಾನು ಹಸಿ ಬಟಾಣಿ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಸೌತೆಕಾಯಿ ಮತ್ತು ಮೊಸರು ಹಾಕ್ಬಿಟ್ಟು ರಾಯ್ತ ಮಾಡ್ಕೊಂಡಿದ್ದೀನಿ. ನೋಡಿ, ಟಿಫನ್ ಮಾಡಿದ್ದು ಕೂಡ ವಿಡಿಯೋ ಮಾಡ್ಕೊಳಕ್ಕೆ ಬಿಡಲಿಲ್ಲ ನಮ್ಮ ಚಿನ್ನಮ್ಮ, ಅಷ್ಟು ಹಠ ಮಾಡಿದ್ಲು. ಎಳ್ಬಿರೋದಕ್ಕೆ ಹೋಗೋಣ ಬಾ ಬಾ ಅಂತ. ಚಿಕ್ಕು ಮಲಗಿದ್ದಾಳೆ. ಆ್ಯಕ್ಚುಲಿ ಚಿಕ್ಕೂ ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು, ಬಟ್ ಅವಳು ಎದೊಳೋವರೆಗೂ ವೆಯ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಕರ್ಕೊಂಡು ಹೋಗಬೇಕು. ನೋಡಿ, ರೆಡಿ ಆದಮೇಲೆ ಹೇಗೆ ಕಾಣ್ತಾಳೆ ಅಂತ. ತುಂಬ ಮುದ್ದಾಗಿ ಕಾಣ್ತಾ ಇದ್ದಾಳೆ ಅಲ್ಲ, ನನ್ನ ದೃಷ್ಟಿನೇ ಆಗುತ್ತೆ ಅನಿಸುತ್ತೆ. ನೋಡಿ, ತುಂಬ ಆಸೆ ಇತ್ತು ಚಿಕ್ಕನ್ನು ಕರ್ಕೊಂಡು ಹೋಗ್ಬೇಕು, ಅವಳದು ಫಸ್ಟ್ ಸಂಕ್ರಾಂತಿ, ಅವಳ ಕೈಲೂ ಎಳ್ಬರಿಸ್ಬೇಕು ಅಂತ. ಬಟ್ ಇವಳು ಏನು ಮಾಡಿದ್ರು, ಅವಳನ್ನ ವೆಯ್ಟ್ ಮಾಡೋದಕ್ಕೆ ರೆಡಿನೇ ಇರಲಿಲ್ಲ. ತುಂಬ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು. ಹಾಗಾಗಿ ನಾನು ಮಧ್ಯಾಹ್ನನೇ ಕರ್ಕೊಂಡು ಬಂದೆ. ಫಸ್ಟು ಸೌಮ್ಯಕ್ಕೆ ಅವ್ರ ಮನೆಗೆ ಬಂದಿದ್ದೀವಿ. ಇಲ್ಲಿ ಬಂದ್ರಂತೂ ಅವಳಿಗೆ ಫುಲ್ಲು ಒಂಥರ ರಾಯಲ್ ಟ್ರೀಟ್ಮೆಂಟು. ಅವಳು ನಮ್ಮ ಮನೇಲಿ ಎಷ್ಟು ಕಂಫರ್ಟಾಗಿರ್ತಾಳೋ ಅಷ್ಟೇ ಕಂಫರ್ಟಾಗಿ ಇವ್ರ ಮನೇಲೂ ಇರ್ತಾಳೆ. ಅಷ್ಟು ಹೊಂದ್ಕೊಂಡಿದ್ದಾಳೆ ಇವ್ರಿಗೆ. ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದಾಳೆ ಹ್ಯಾಪಿ ಸಂಕ್ರಾಂತಿ ಅಂತ. ಒಂದು 3-4 ಮನೆಗೆ ತುಂಬ ಜೋಶಲ್ಲಿ ಕೊಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ.
ಈಗ ಸಾನ್ವಿಯವ್ರ ಮನೆಗೆ ಬಂದ್ವಿ. ಇವಳು ಚಿನ್ನಮ್ಮಂಗಿಂತ ಸ್ವಲ್ಪ ದೊಡ್ಡವಳು. ಇವಳು ಚಿನ್ನಮ್ಮ ಎಲ್ಲ ಒಂದೇ ಸ್ಕೂಲ್ಗೆ ಹೋಗೋದು. ನೋಡಿ ಇಬ್ಬರು ಯಾವ ರೀತಿ ವಿಶ್ ಮಾಡ್ಕೊಳ್ತಾ ಇದ್ದಾರೆ ಫೇಸ್ ಟು ಫೇಸ್ ನೋಡಿಕೊಂಡು. ಇವಾಗ ಇವ್ರಿಗೆಲ್ಲ ಕೊಡ್ತಾ ಇದ್ದಾಳೆ ಎಳ್ಳು ಬೆಲ್ಲನ. ಏನೋ ಗೊತ್ತಿಲ್ಲ, ಮಕ್ಳಿಗಂತೂ ತುಂಬ ಖುಷಿ ಹಬ್ಬಗಳೆಲ್ಲ ಅಂತಂದರೆ. ನನಗೂ ಕೂಡ ಅಷ್ಟೇ ಖುಷಿ ಇವ್ರನ್ನೆಲ್ಲ ರೆಡಿ ಮಾಡೋದಕ್ಕೆ. ಅವ್ರು ರೆಡಿಯಾಗಿರೋದು ನೋಡೋದಕ್ಕಂತೂ ಇನ್ನೂ ತುಂಬಾ ಖುಷಿ ಆಗುತ್ತೆ. ಈಗ ಇವ್ರ ಮನೆ ಮುಗಿಸ್ಕೊಂಡು ಚೇತನ್ ಅವ್ರ ಮನೆಗೆ ಹೋಗಬೇಕು. ಚೇತನು ಚಿನ್ನಮ್ಮ ಫ್ರೆಂಡ್ಸು, ಒಂದೇ ಕ್ಲಾಸ್ಮೇಟ್ಸು. ಎಲ್ಲ ಮನೆಗಳಿಗೂ ಎಳ್ಳು ಬೀರ್ಕೊಂಡು ಬಂದ್ವಿ. ಇವಾಗ ಚಿಕ್ಕದು ಸ್ವಲ್ಪ 9th ಮಂತದ್ದು ಫೋಟೋಶೂಟ್ ಮಾಡೋದಿತ್ತು. ಫೋಟೋಶೂಟ್ ಕೂಡ ಮಾಡಿ ಮುಗಿಸ್ದೆ. ಹಾಗೆ ನಾವು ಕೂಡ ಕೆಲವೊಂದು ಫೋಟೋಸ್ನ ತೊಗೊಂಡ್ವಿ. ನಾವು ಸೌಮ್ಯಕ್ಕ ಮತ್ತು ಚೈತ್ರ ಎಲ್ಲ ಸೇರಿ ಫೋಟೋಸ್ ಕೂಡ ಇಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಒಟ್ಟಿನಲ್ಲಿ ಹಬ್ಬ ಮಾತ್ರ ತುಂಬ ಚೆನ್ನಾಗಾಯಿತು. ಚಿನ್ನಮ್ಮ ತುಂಬ ಖುಷಿಪಟ್ಟಳು. ಒಂದೇನಂದರೆ ಚಿಕ್ಕು ಕೈಲೂ ಎಳ್ಳು ಬೀರಿಸ್ಬೇಕು ಅಂತ ಆಸೆ ಇತ್ತು, ಬಟ್ ಆಗಲಿಲ್ಲ. ನೆಕ್ಸ್ಟ್ ಇಯರ್ ಖಂಡಿತ ಅವಳ ಕೈಲೂ ಎಳ್ಳು ಬೀರಿಸ್ತೀನಿ. ಚಿಕ್ಕುಗೆ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಸಂಕ್ರಾಂತಿ ಥೀಮಲ್ಲಿ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಸಂಕ್ರಾಂತಿ ಕಡಲೆಕಾಯಲ್ಲಿ 9 ಬರೆದು ಸಂಕ್ರಾಂತಿ ಥೀಮಲ್ಲಿ ಫೋಟೋಶೂಟ್ ಮಾಡಿದೆ. ಚಿನ್ನಮ್ಮ ಮಲಗಿದ್ಲು, ಅವಳು ಎದ್ದೋಳೋ ಅಷ್ಟರಲ್ಲಿ ಫಿನಿಷ್ ಮಾಡಬೇಕು ಅಂತ ಅಂದ್ಕೊಂಡು ಅವಳು ಎದ್ದೋಳೋ ಅಷ್ಟರಲ್ಲಿ ಫೋಟೋಶೂಟ್ ಮಾಡಿ ಮುಗಿಸ್ದೆ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.